ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಚಂದ್ರು, ನಾವು ಸತತವಾಗಿ A to Z ಸುದ್ದಿವಾಹಿನಿ ಸೈಕಲ್ ಹಜ್ ಯಾತ್ರೆಗೆ ಪ್ರಯಾಣಿಸ್ತಿರುವಂಥ ಮೊಹಮ್ಮದ್ ಸಲೀಂ ಹಾಗೂ ರಿಜ್ವಾನ್ ಮೊಹಮ್ಮದ್ರವರು ಬನ್ನೂರಿಂದ. ಮೊಹಮ್ಮದ್ ಸಲೀಂ ಬೆಂಗಳೂರಿನ ಅಲ್-ಅಮೀನ್ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದರು. 1986ರಲ್ಲಿ ಕರ್ನಾಟಕ ಡಿಸ್ಕವರಿ ಸೈಕಲ್ ಯಾತ್ರೆಯನ್ನು ಮಾಡಿ ಚಾಂಪಿಯನ್ಶಿಪ್ಪನ್ನು ಪಡೆದಂಥ ಸಲೀಂ ಮೊಹಮ್ಮದ್ ಅವರು ಮುಂದಿನ ದಿನಗಳಲ್ಲಿ 1986, 87, 88, 89ವರೆಗೆ ಯುರೋಪ್ ಟೂರನ್ನು ಮಾಡಿದರು. ಆಮೇಲೆ ಬೆಂಗಳೂರು ಟು ಡೆಲ್ಲಿಯಲ್ಲಿ ಕೂಡ ಸೈಕಲ್ ಯಾತ್ರೆಯನ್ನು ಮಾಡೋದ್ರ ಮೂಲಕ ಸರ್ವಜನ ಸುಖಿನೋಭವಂತು ಅನ್ನೋ ಯಾತ್ರೆಗೆ ನಾವೆಲ್ಲ ಅಣ್ಣ ತಮ್ಮಂದರು ಕೂಡಿ ಬಾಳಬೇಕು ಅನ್ನೋ ಒಂದು ಸಂದೇಶವನ್ನು ಇಟ್ಕೊಂಡು ಚಾಂಪಿಯನ್ಶಿಪ್ಪಲ್ಲಿ ಪರಿಣಿತರಾದಂಥ ಮೊಹಮ್ಮದ್ ಸಲೀಮ್ರವರು ಇದೀಗ ಒಂದು ತಿಂಗಳಿನಿಂದ ನಿರಂತರವಾಗಿ ಜನಗಳ ಮನಸ್ಸಲ್ಲಿ ಮೆಕ್ಕಾಗೆ ಸೈಕಲ್ ಯಾತ್ರೆ ಹೋಗ್ತಾರೆ ಅನ್ನೋ ಒಂದು ವಿಶೇಷ ಭಾವನೆ ಮೂಡಿದೆ. ಜನ ಆಶ್ಚರ್ಯಚಕಿತರಾಗಿದ್ದಾರೆ. ಹೇಗೆ ಹೋಗ್ತಾರೆ ಸೈಕಲಲ್ಲಿ ಸಲೀಂ ಮೊಹಮ್ಮದ್ರವರು ಅಂಥೇಳಿ. ಅದು ನಮ್ಮ ಮಾಧ್ಯಮದಲ್ಲಿ ಕೂಡ ಬಿತ್ತರ ಮಾಡಿದಾಗ ಹಲವಾರು ಜನ ನಮ್ಮನ್ನು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಹಲವಾರು ಜನ ಅವರಿಗೆ ಶುಭಾಶಯವನ್ನು ಹೇಳಿದ್ದಾರೆ. ಹಲವಾರು ಜನ ಅವರಿಗೆ ಜನನಾಯಕರು ಸಂತೈಸಿ ಅವರಿಗೆ ಆಶೀರ್ವಾದ ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ ಹೋಗಿಬಿಡಿ ಬನ್ನಿ ಅಂಥೇಳಿ ಅವರಿಗೆ ಶುಭಾಶಯ ಕೂಡ ವಿನಿಮಯ ಮಾಡಿಕೊಂಡಿರುವಂಥದ್ದು ನಾವು ಕಂಡಿದ್ದೇವೆ. ನಮ್ಮ ಮಾಧ್ಯಮದಲ್ಲಿ ಕೂಡ ನಾವು ಬಿತ್ತರ ಮಾಡಿದ್ದೇವೆ. ಹಾಗಾಗಿ ಇವತ್ತು ಮೊಹಮ್ಮದ್ ಸಲೀಂ ಅವರು ಸತತವಾಗಿ 2-3 ತಿಂಗಳಿಂದ ಸೈಕಲ್ನಲ್ಲಿ ಪ್ರಾಕ್ಟೀಸನ್ನು ಕರ್ನಾಟಕದಲ್ಲಿ ಹಲವಾರು ಭಾಗಗಳಲ್ಲಿ ಮಾಡ್ತಾ ಇದ್ದಾರೆ. ದೇವನಹಳ್ಳಿ ಟು ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಿಂದ ಲಾಲ್ಬಾಗ್ ಹೋಗ್ತಾರೆ, ಲಾಲ್ಬಾಗಿಂದ ಕಬ್ಬನ್ ಪಾರ್ಕ್ ಬರ್ತಾರೆ, ವಿಧಾನಸೌಧ ರೌಂಡ್ ಹೊಡಿತಾರೆ. ಹೀಗೆ ಹಲವಾರು ರೀತಿಯಲ್ಲಿ ತನ್ನ ಕಾರ್ಯಪ್ರವೃತ್ತವನ್ನು ಚಾಲನೆಯಲ್ಲಿಟ್ಟಿದ್ದಾರೆ. ದಿನನಿತ್ಯ ಹಗಲು ಇರುಳು ಸೈಕಲ್ ಯಾತ್ರೆಯ ಪ್ರಾಕ್ಟೀಸನ್ನು ಮಾಡೋದ್ರ ಮೂಲಕ ಮಕ್ಕಾಗೆ ಹೋಗುವಂಥ ಶತಪ್ರಯತ್ನದ ಇದು ಸೈಕಲ್ ಯಾತ್ರೆ ಇದೆ. ಅದು ಪರಿಪೂರ್ಣ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಅವರ ಕಾರ್ಖಾನೆಯಲ್ಲಿ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಉಡುಪುಗಳಾಗಿರ್ಬೋದು, ವಸ್ತ್ರಗಳಾಗಿರ್ಬೋದು, ಸೈಕಲ್ ಆಗಿರ್ಬೋದು, ವಾಹನ ಆಗಿರ್ಬೋದು, ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳನ್ನು ಒಂದೊಂದಾಗಿ ಕ್ರೋಢೀಕರಿಸೋದ್ರ ಮೂಲಕ ಈ ರಾಷ್ಟ್ರ ಹಾಗೂ ಪ್ರಪಂಚಕ್ಕೆ ಎಲ್ಲರೂ ಶಾಂತಿಯಿಂದ ಬದುಕಬೇಕು. ಇನ್ನೂ ಒಂದು ಏನಪ್ಪ ಅಂದರೆ ಮೆಸೇಜನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಮದ್ಯಪಾನ ವಿರೋಧಿ ದುಶ್ಚಟದ ದಾಸರಾಗಿರೋರು ಮುಕ್ತರಾಗಬೇಕು, ನಾವೆಲ್ಲ ಒಂದಾಗಬೇಕು, ಆರೋಗ್ಯ ಚೇತರಿಕೆಯಿಂದ ನಮ್ಮ ದೇಶ ನಮ್ಮ ರಾಷ್ಟ್ರವನ್ನು ಉಳಿಸಬೇಕು, ಪ್ರಪಂಚದಲ್ಲಿ ಈ ರೀತಿಯ ಕೆಲಸ ಕಾರ್ಯಗಳು ನಡಿಬೇಕನ್ನೋ ಉದ್ದೇಶ ಇಟ್ಕೊಂಡು ಸೈಕಲ್ ಯಾತ್ರೆಯನ್ನು ಮಾಡ್ತಾ ಇರೋದು. ಆ ಸೈಕಲ್ ಯಾತ್ರೆಯಲ್ಲಿ ಹಜ್ಗೆ ಹೋಗೋ ಕಾರಣ ಏನಂದರೆ ಭ್ರಷ್ಟ ಮುಕ್ತ ಸಮಾಜವನ್ನು ನಿರ್ಮಾಣಬೇಕು, ಹಾಗೆ ಪಾನ ಮುಕ್ತ ಸಮಾಜವನ್ನು ಮುಕ್ತ ಮಾಡಬೇಕು. ಏನು ಅನೈತಿಕ ಚಟುವಟಿಕೆಯಲ್ಲಿ ಮಕ್ಕಳಿರ್ತಾರೆ ಸರಿದಾರಿಯಲ್ಲಿ ಹೋಗಬೇಕು, ಸರ್ವ ಜನಾಂಗವು ಶಾಂತಿಯಿಂದ ಬದುಕಬೇಕನ್ನೋ ಸಂದೇಶ ಇಟ್ಕೊಂಡು ಹೋಗ್ತಂಥ ಮೊಹಮ್ಮದ್ ಸಲೀಂ ಹಾಗೂ ರಿಜ್ವಾನ್ ಅಹಮದ್ರವ್ರಿಗೆ ಇಬ್ಬರಿಗೂ A to Z ಸುದ್ದಿವಾಹಿನಿ ದಿನನಿತ್ಯ ಫಾಲೋಅಪ್ ಮಾಡ್ತಾ ಇದೆ. ಅವ್ರಿಗೂ ಬೇಕು ಬೇಡ ಅಂತ ಎಲ್ಲ ವಸ್ತುಗಳಿಗೆ ಸಹಕಾರ ಮಾಡೋದ್ರ ಮೂಲಕ A to Z ಸುದ್ದಿವಾಹಿನಿ ಕೂಡ ಅವರಿಗೆ ಸಹಕಾರದಲ್ಲಿ ನಿಂತಿದೆ. ಅವರು ಹೋಗಿ ಯಾತ್ರೆಯ ಸ್ಥಳದಲ್ಲಿ ಏನು ಪ್ರವಾದಿಯವರ ನಮ್ಮ ಪವಿತ್ರ ಹಜ್ ಮಕ್ಕಾ ಯಾತ್ರೆ ಏನಿದೆ ಅದು ಭಾಳ ಪವಿತ್ರವಾದಂಥದ್ದು. ಮುಸಲ್ಮಾನರಿಗೆ ಸರ್ವ ಧರ್ಮದವರು ಕೂಡ ಅದನ್ನು ನೋಡ್ತಾರೆ, ಕಾಣ್ತಾರೆ. ಅಲ್ಲಿ ಪ್ರವಾದಿಯವರ ಸ್ಥಳ ಆಗಿರೋದ್ರಿಂದ ಪ್ರವಾದಿಯವರ ಬಗ್ಗೆ ಹಲವಾರು ಸಂತ ಶರಣರು ಕೂಡ ಹೇಳ್ತಾರೆ. ಪ್ರವಾದಿ ಒಬ್ಬ ಅನುಯಾಯಿ, ನಮ್ಮ ಪ್ರಪಂಚಕ್ಕೆ ಮಾದರಿಯವರು ಅಂಥೇಳಿ ಹೇಳ್ತಾರೆ. ಅಂಥ ಜಾಗಕ್ಕೆ ಸಲೀಂ ಅಹಮದ್ ಅವರು ಹೋಗ್ತಾ ಇರೋದು ನಿಜವಾಗ್ಲೂ ವಿಶೇಷಕರ. ತಿಳ್ಕೊಳ್ಳೋಣ ಏನೆಲ್ಲ ಅವ್ರ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ, ಹೇಗೆ ಹೋಗ್ತಾರೆ, ಯಾವಾಗ ಹೋಗ್ತಾರೆ, ಎಲ್ಲವೂ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಚಂದ್ರು, A to Z ಸುದ್ದಿವಾಹಿನಿಯ ಪರವಾಗಿ ನಿಮಗೆ ನೀವು ಹೋಗೋ ತಯಾರಿ ಮಾಡ್ತಾ ಇದ್ದೀರಿ. ದೇವರು ನಿಮಗೆ ಯಶಸ್ವಿ ಆಗಲಿ ಅಂತೇಳಿ ಅಲ್ಲಾನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ. ಥ್ಯಾಂಕ್ ಯು. ಅಸ್ಸಲಾಮು ಅಲೈಕುಮ್, ನಮಸ್ಕಾರ. ನಮ್ಮ A to Z ಟಿ ವಿ ಚಾನಲ್ ಕನ್ನಡ ನಜಿಯವರವರು ನನ್ನ ಮನಸ್ಸಿನಲ್ಲಿ ಇರೋದು, ನಮ್ಮ ಫ್ರೆಂಡ್ ಮನಸ್ಸಿನಲ್ಲಿ ಇರೋದು ಎಲ್ಲ ಹೇಳಿಬಿಟ್ಟಿದ್ದಾರೆ.
ಆ್ಯಂಡ್ ಇದು ಬರೀ ಸೈಕಲ್ ತುಳ್ಕೊಂಡು ಹಜ್ಗೆ ಹೋಗೋದಿಲ್ಲ. ಹಜ್ಗೆ ಹೋಗೋದು ಇದು ದೇವ್ರ ಮನೆ. ಇದು ಸೌದಿ ಅರೇಬಿಯಾನಲ್ಲಿ ಮಕ್ಕಾನಲ್ಲಿ ಇದೆ. ಇದು 9,000 ಕಿಲೋಮೀಟರು. 6 ಕಂಟ್ರಿ ಹೋಗಬೇಕು: ಪಾಕಿಸ್ತಾನ್, ಇರಾನ್, ಇರಾಕ್, ಕುವೈತ್, ಮೇ ಬಿ ದುಬೈ ಆ್ಯಂಡ್ ದೆನ್ ಸೌದಿ ಅರೇಬಿಯಾ. ಮದೀನಾಗೆ ಹೋಗ್ಬಿಟ್ಟು ಮಕ್ಕಾಗೆ ಬರ್ತೀವಿ. ಟೋಟಲ್ ಕಿಲೋಮೀಟರ್ಸ್ 9,000 ಆಗುತ್ತೆ. ಬರೀ ಸೈಕಲ್ ತುಳ್ಕೊಂಡು ಹೋಗೋದು ಇದು ಪ್ಯಾಷನ್ ಇಲ್ಲ. ಇದಕ್ಕೆ ಹಿಂದುಗಡೆ 6 ತಿಂಗಳು ಹೋಗಬೇಕು. ನಮಾಜ್ ಮಾಡಿಕೊಂಡು ಒಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಸಲ್ಲಿಸ್ಕೊಂಡು, ನಾಟ್ ಓನ್ಲಿ ಫಾರ್ ಮುಸ್ಲಿಮ್ಸ್, ಆ್ಯಸ್ ಎ ಮುಸ್ಲಿಮ್ ಐ ಆಮ್ ಅ ಮುಸ್ಲಿಮ್ ಆ್ಯಂಡ್ ಹೀ ಈಸ್ ಅ ಮುಸ್ಲಿಮ್, ನಾಟ್ ಓನ್ಲಿ ಫಾರ್ ಮುಸ್ಲಿಮ್, ಫಾರ್ ದ ಎಂಟೈರ್ ಹ್ಯುಮ್ಯಾನಿಟಿ ನಾವು ಪ್ರಾರ್ಥನೆ ಮಾಡಿಕೊಂಡು ದುವಾ ಕರ್ತೆ ಹುವೆ. ನಮ್ಮ ತುಂಬ ಜನರು ರಿಕ್ವೆಸ್ಟ್ ಮಾಡಿದ್ರು, ನೀವು ಕನ್ನಡನಲ್ಲೇ ಮಾತಾಡ್ತೀರಾ, ನಮಗೆ ಕನ್ನಡ ಅರ್ಥ ಆಗಲ್ಲ ಅಂತ. ಅದಕ್ಕೋಸ್ಕರ ನಾನು ಎಲ್ಲ ಮಿಕ್ಸ್ ಮಾಡ್ತೀನಿ. ಏಕ್ ಸಫರ್ बहुत अच्छा सफ़र है हमारे मुसलमानों कुछ नहीं, पूरे दुनिया के लिए हुजूर पाक सल्लल्लाहु अलैहि वसल्लम पूरे उम्मत के लिए आए हैं. उसलिए दुआ करते हुए ये जो इंसान की हिरिस, पैसा जमाना, ज़िंदगी भर काम करते रहना, गरीब होता जा रहा है, अमीर होता जा रहा है. अगर कुछ एहसास में आ गया, अगर थोड़ा मेरा पैसा गरीब को दे दूं, कुछ कमी नहीं होगा, देने वाला खुदा है. ऐसा करके एक नीयत को लेकर नमाज़ पढ़ते हुए, दुआ करते हुए हम आगे बढ़ते रहेंगे. इंशाअल्लाह हज जुलाई 25 को हम मक्का पहुंचेंगे. कब निकल रहे हैं आप? इंशाअल्लाह हमारे आपके तरफ से कन्नड़ा नज़ीर साहब ने ज़मीर साहब को मिलाया, और ज़मीर साहब को मेरी एक दरख्वास्त है, क्योंकि वो लोग ज़मीर साहब बहुत अच्छे काम कर रहे हैं. मुसलमानों को ही नहीं, गैरों को भी मैंने ख़ुद आँखों से देखा है खैरात कर रहे हैं. उसके लिए आई हैव चूज़न ज़मीर साहब एज़ माई फ्लैग ऑफ. And then inshallah we will be waiting from सुषमा स्वराज जी के पास से लेटर, मिनिस्ट्री ऑफ एक्सटर्नल अफेयर्स. उसके बाद सऊदी अरब का वीज़ा, और दूसरे वीज़े होने के बाद इंशाल्लाह ये महीना 21 तारीख को जुमेरात को निकलने का तय करे हैं, लेकिन वो कुछ आगे पीछे भी हो सकता है. बट वी विल लेट यू नो बाय यूट्यूब थ्रू A to Z चैनल. अल्हम्दुलिल्लाह. अस्सलाम वालेकुम रहमतुल्लाह. अलहम्दुलिल्लाह सफ़र के लिए दुआ करें. और मीडिया के सामने तो कभी आए नहीं, मतलब हज के सफ़र है तो नज़ीर भैया जो है ना, उन्होंने भी कहा था कि भी दूसरों को दावत भी होगी इसमें. वे दावत का काम करते हुए ज़िक्र के साथ, दरूद शरीफ के साथ निकल रहे हैं. हमारे सफ़र में आसानी के लिए खुसूसन दुआ की दरख्वास्त है. क्या मैसेज लेके जा रहे हैं? मेरा मैसेज ये है, पहले ही मैंने बता दिया था कि एक दिल में तड़प होती है, इंसानियत तड़प रही है. ये रिश्वत लेना, रिश्वत खाना, रिश्वत को देना बंद करो. रिश्वत मत लो, रिश्वत मत खाओ, और ಎಂಜಾಯ್ ಲಂಚ ತಗೋಬಾರ್ದು. ಆಗಬೇಕು, ಅದು ಪಾಸಿಬಿಲಿಟಿನ ಆಗುತ್ತೆ. ಅಮೆರಿಕಾನಲ್ಲಿ, ಕೆನಡಾನಲ್ಲಿ, ಆಲ್ ವೆಸ್ಟರ್ನ್ ಕಲ್ಚರ್ಸ್, ಯುರೋಪಿಯನ್ ಕಲ್ಚರ್ಸ್ ಅವರು ತಗೊಳ್ತಾ ಇಲ್ಲ, ಕೊಡ್ತಾ ಇಲ್ಲ. ನಾನು ಕಣ್ಣಾರ ನೋಡಿದ್ದೀನಿ. मैं 20 साल अमेरिका में रह चुका हूँ, और सियाटल एज आई वर्क 9 years Seattle Police Department and in America. I enjoyed it. ತುಂಬ ಸಂತೋಷ ಆಯಿತು. ನಮ್ಮ ತಂದೆಗೂ ತಾಯಿಗೋಸ್ಕರ ನಾನು ಬಂದುಬಿಟ್ಟೆ. ಆ್ಯಂಡ್ ನಾನು ಇಲ್ಲಿ ನೋಡಿದ್ರೆ ಭ್ರಷ್ಟಾಚಾರ ತುಂಬ ಐತೆ. ಮೈ ರಿಕ್ವೆಸ್ಟ್ ಟು ಎವ್ರಿಬಡಿ, ನಾವು ವಿ ಹ್ಯಾವ್ ಕಮ್ नेकेड एंड वी विल गो नेकेड. हुजूर पाक सल्लल्लाहु अलैहि वसल्लम ने फरमाया, अक्लमंद शख्स वो है जो मौत से पहले मौत की तैयारी कर ले. ये पैसा सब कुछ छोड़ के जाना है. Yes, we need to have some sort of money to handle your family. After that, just give the money away. Nothing will happen. And you don't need hundreds of crores of money. You don't need it. You know, at the end of the day, you're going to go naked. Realize before you die. That is my message. We being an Indian, we are proud to be Indian Muslims. I am very proud to be an Indian Muslims. ನಾನು ನನ್ನ ಹತ್ರ ಎಲ್ಲ ಫ್ರೆಂಡ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಕನ್ನಡಿಗರ್ಸ್ ಇದ್ದಾರೆ, ಹಿಂದೂಸ್ ಇದ್ದಾರೆ, ಜೂಯಿಷ್ ಇದ್ದಾರೆ, ಎಲ್ಲರೂ ಇದ್ದಾರೆ. ವಿ ಆರ್ ಆಲ್ ಒನ್. ಪ್ಲೀಸ್
we are all one. Let's live together and realize before the death comes and enjoy your life. Saving, saving, saving. Western culturesನಲ್ಲಿ ಅಷ್ಟು ಸೇವಿಂಗ್ಸ್ ಇಲ್ಲ. They enjoy life. Enjoy it in a right way. Look after your wife and kids. Spend your time with them. Spend your time because the time never will come back. ಅವ್ರ ಭಾಳ ಜನ ನಿಮಗೆ ದಲೀಲ್ಗಳು ಕೊಡ್ತಾ ಇರ್ಬೋದು, ಯಾಕೆ ಸೈಕಲ್ನಲ್ಲಿ ಹೋಗ್ತೀರಿ, ಫ್ಲೈಟ್ ಇದೆ ಹೋಗಿ, ಜಹಾಜ್ ಇದೆ ಹೋಗಿ, ಯಾಕೆ ನೀವು ಹೋಗಬೇಕು, ಅದಕ್ಕೆಲ್ಲ ಅಲ್ಲ ಒಪ್ಪಲ್ಲ, ಹಲವಾರು ರೀತಿಯಲ್ಲಿ ದಲೀಲ್ಗಳು ಕೊಟ್ಟಿರ್ಬೋದು ಅಂತ ನನ್ನ ಅನಿಸಿಕೆ A to Z ಇಂದ. ನಮ್ಮ ಫಾದರ್ ಹೇಳ್ತಾ ಇದ್ರು, ನೀನು ಕೂತ್ಕೊಂಡ್ರೂ ಏನಾದರೂ ಹೇಳ್ತಾರೆ, ನೀನು ಎದ್ರೇನು ಏನಾದರೂ ಹೇಳ್ತಾರೆ, ನಗುದ್ರೇನು ಏನಾದರೂ ಹೇಳ್ತಾರೆ, ಅಲ್ದ್ರೇನು ಏನಾದರೂ ಹೇಳ್ತಾರೆ. ಆ ಥರ ಜನರು ಐ ಲೈಕ್ ಕ್ರಿಟಿಸಿಸಮ್ ಇದ್ದರೆ ಇನ್ನೂ ಒಳ್ಳೆಯದು, ನಾವು ಏನಾದರೂ ಕಲಿಬೋದು. ಅದೇ ನಾನು ಹೇಳ್ತಾ ಇರೋದು, 6 ತಿಂಗಳು 1200 ನಮಾಜುಗಳಾಗುತ್ತೆ. ಒಂದು ದಿವಸಕ್ಕೆ 5 ನಮಾಜ್ ಅಂದರೆ 1200. ನಮ್ಮ ಇಷ್ಟ ಏನಂದರೆ ನಾವು 3 ದಿವಸ ಈ ಥರ ನೆಳನೂ ಇದು ಸಿಕ್ಕಲ್ಲ ನಮಗೆ. 3 ದಿವಸ ಡೆಸರ್ಟ್ನಲ್ಲಿ ನೆರಳು, ಛಾಂವ್ ಭಿ ನೈ ಮಿಲ್ತಿ ಹಮ್ಕೋ ಬೈಟ್ನೆ ಕೆ ಲಿಯೆ. ಡೆಸರ್ಟ್ನಲ್ಲಿ ಹೋಗ್ತಾ ಇರ್ತೀವಿ, ಅಲ್ಲಿ ನಾವು ನಮಾಜ್ ಮಾಡಿ ಹಮಾರೆ ಪೂರಿ ಇನ್ಸಾನಿಯತ್ ಕೆ ಲಿಯೆ, ಉಮ್ಮತ್ ಕೆ ಲಿಯೆ, ಮಾನವತ್ವಗೋಸ್ಕರ ನಾವು ದುವಾ ಮಾಡಿದ್ರೆ ದ ಕ್ರಿಯೇಟರ್ ಅಲ್ಲಾಹ್ ನಮ್ಮ ದುವಾಗೆ ಒಪ್ಪಿಸ್ತಾನೆ. ನಾವೆಲ್ಲ ಸುಖವಾಗಿ give peace to our nation, and Islam is peace. Islam never teaches terrorism. Islam never, our Huzur Muhammad Rasul sallallahu alaihi wasallam never taught us to hate anybody or any religion. ಅದು ಆ ಮೆಸೇಜ್ ತಗೊಂಡು ನಾವು ಹೋಗ್ತಾ ಇದ್ದೀವಿ. ನಿಮ್ಮ ಪ್ರಾರ್ಥನೆ ನಮಗೆ ಬೇಕು, ಆಪ್ಕಿ ದುವಾ ಹಮ್ಕೋ ಚಾಹಿಯೆ. ಒಟ್ಟಾರೆಯಾಗಿ ಭಾರತ ದೇಶದ ಜನತೆಗೆ 2 ಮಾತಲ್ಲಿ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ ಸಲೀಂ ಮೊಹಮ್ಮದ್ ರವರೇ? ಸಂದೇಶ ಕೊಡಬೇಕಂದ್ರೆ ತುಂಬ ಇದೆ. ನಾವೆಲ್ಲ ಒಬ್ಬರೇ. Created has created everybody equal. Let's live together, let's live happily together, and let's realize our life before the death comes. Let's enjoy our life with neighbors, with your brothers and sisters, wife and kids, your fellow employee, and even in the politics, let's respect each other, and ಅದು ನಾನು ಮೆಸೇಜ್ ಕೊಡ್ತೀನಿ. A to Z ಸುದ್ದಿವಾಹಿನಿ ಕೂಡ ನಿಮ್ಮ ಮೆಸೇಜನ್ನು ತಲುಪಿಸ್ತದೆ ಅನ್ನೋ ನಂಬಿಕೆ ನಿಮಗಿದೆಯಾ? ನಂಬಿಕೆ ಇದೆ. ಆ್ಯಂಡ್ A to Z ಚಾನಲ್, ಕನ್ನಡ ನಜೀರ್ ಅವರು, ನಮ್ಮ ಕ್ಯಾಮ್ರಾಮನ್ ಅವರು ಚಂದ್ರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ವಿತ್ ಮೀ ಐ ಕೆನಾಟ್ ಸ್ಪ್ರೆಡ್ ದಿಸ್ ಮೆಸೇಜ್ ಟು ಎನಿಬಡಿ. ವಿತ್ ದಿಸ್ ಚಾನಲ್ ಐ ಆಮ್ ಸ್ಪ್ರೆಡಿಂಗ್ ವಾಟ್ ಐ ಫೀಲ್ ಅಬೌಟ್ ಇಟ್, ಆ್ಯಂಡ್ ಐ ಹ್ಯಾವ್ ಚೂಸನ್ Rizwan Ahmed from Bannoor as my colleague, and we will be traveling together. Thank you very much. ಚಂದ್ರು, ನೋಡಿದ್ರಲ್ಲ, ಅವರ ಅನಿಸಿಕೆಗಳು ತುಂಬ ವ್ಯಕ್ತಿತ್ವವಾಗಿರಲಿಲ್ಲ, ಅದು ಸಮಾಜಮುಖಿಯಾಗಿದ್ದವು. ಸಮಾಜಕ್ಕೋಸ್ಕರ ನಮ್ಮ ಯಾತ್ರೆ, ನಮಗಾಗಿ ಬೇಡ, ನಾವು ಈ ಸಮಾಜವನ್ನು ಒಂದು ಒಳ್ಳೆಯ ಸಂದೇಶ ಕೊಡಬೇಕು. ಸೈಕಲ್ನಲ್ಲಿ ಹೋಗೋದು ಒಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಅಲ್ಲ, ನಾವು ಯಾರಿಗೂ ತೋರಿಸ್ಲಿಕ್ಕೂ ಅಲ್ಲ. ಈ ದೇಶ, ಈ ಪ್ರಪಂಚ ಭ್ರಷ್ಟ ಮುಕ್ತ ಪ್ರಪಂಚ ಆಗಬೇಕು, ಮಾನವ ಕಲ್ಯಾಣ ಆಗಬೇಕು, ಜಗತ್ತಲ್ಲಿ ಮಾನವೀಯತೆ ಸಾರಾಂಶ ಎದ್ದು ನಿಲ್ಲಬೇಕು. ಆಗ ಎಲ್ಲ ಮೇಲು ಕೀಳು ಅನ್ನೋ ಭಾವನೆಗಳು ಹೊರಟೋಗ್ತಾವನ್ನೋದು ಸಲೀಂ ಅಹಮದ್ ಅವರ ಅನಿಸಿಕೆ. ಪ್ರವಾದಿಯವರು ಕೂಡ ಮಾನವ ಕಲ್ಯಾಣ ಆಗಬೇಕು ಅಂದರು, ಬಸವಣ್ಣ ಕೂಡ ಮಾನವ ಕಲ್ಯಾಣ ಆಗಬೇಕಂತ ಹೇಳಿದರು, ಮದರ್ ತೆರೇಸಾ ಕೂಡ ಮಾನವ ಕಲ್ಯಾಣ ಆಗಬೇಕಂತ ಹೇಳಿದರು. ಇಂಥ ಹಲವಾರು ಸಂತರು ಶರಣರು ಕರೆ ಕೊಟ್ಟಂಥ ಮಾನವ ಕಲ್ಯಾಣ ಒಳ್ಳೆಯದಾಗಬೇಕು, ಮಾನವರಿಗೆ ಒಳ್ಳೆಯದಾಗಬೇಕನ್ನೋ ಸಂದೇಶ ಇಟ್ಕೊಂಡಿರುವಂಥ ಸಲೀಂ ಮೊಹಮ್ಮದ್ ರವರಿಗೆ A to Z ಸುದ್ದಿವಾಹಿನಿ ಕೂಡ ಅವರ ಯಾತ್ರೆ ಆದ ಮೇಲೂ ಕೂಡ, ಯಾತ್ರೆ ಪ್ರಾರಂಭಕ್ಕೂ ಮುನ್ನ, ಯಾತ್ರೆ ಮುಗಿಯೋವರೆಗೂ ಕೂಡ A to Z ಸುದ್ದಿವಾಹಿನಿ ನಿಮ್ಮ ಸಂದೇಶವನ್ನು ಸಾರ್ವಜನಿಕವಾಗಿ ಬಿತ್ತರ ಮಾಡೋದ್ರ ಮೂಲಕ ನಿಮ್ಮ ಗುರಿ ತಲುಪಲಿ, ನಿಮ್ಮ ಯಾತ್ರೆ ಸುಖಕರವಾಗಿರಲಿ ಅಂಥೇಳಿ A to Z ಸುದ್ದಿವಾಹಿನಿ ಬಯಸ್ತದೆ. ಕ್ಯಾಮ್ರಾಮನ್ ಚಂದ್ರು ಜೊತೆ ಕನ್ನಡ ನಜೀರ್, A to Z ಸುದ್ದಿವಾಹಿನಿ, ಲಾಲ್ಬಾಗ್, ಬೆಂಗಳೂರು. Thank you.